ನಮ್ಮ RCB ವುಮೆನ್ಸ್ ತಂಡ ಸತತ 5 ಪಂದ್ಯಗಳನ್ನ ಗೆದ್ದುಕೊಂಡು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಟೇಬಲ್ ಅಲ್ಲಿ ಯಾರು ಟಾಪ್ ಇರ್ತಾರೋ ಅವರು ಡೈರೆಕ್ಟ್ ಫೈನಲ್ ನೇ ಆಡ್ತಾರೆ. ಈ ಒಂದು ಪಂದ್ಯವನ್ನ ಗೆದ್ದ ನಂತರ ಏನೆಲ್ಲ ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಶ್ರುತಿ ಮಂದನ ಅವರು ಅಂತ ತಿಳ್ಕೊಂಬರೋಣ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಆರಂಭದಲ್ಲಿ ಗುಜರಾತ್ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿದ್ವಿ. ಆರಂಭದಲ್ಲಿ ನಮ್ಮ ಗ್ರೇಸ್ ಅವರು ವಿಕೆಟ್ ಅನ್ನ ಕಳೆದುಕೊಳ್ಬೇಕಾಯಿತು. ಕೇವಲ ಅವರು 1 ರನ್ ಹೊಡೆದು ವಿಕೆಟ್ ಅನ್ನ ನೀಡ್ತಾರೆ. ನಾನು ಕೂಡ ತುಂಬಾ ಹೊತ್ತು ಸ್ಪೀಡ್ ಮೇಲೆ ನಿಲ್ಲಕ್ಕಾಗಲಿಲ್ಲ. ಕೇವಲ 26 ರನ್ ಗಳನ್ನ ನೀಡಿದೆ. ಇನ್ನ ಗಾರ್ಜಿ ಅವರು 1 ರನ್ ಗಳನ್ನ ಅವರು ಒಂದೇ ರನ್ ಗೆ ವಿಕೆಟ್ ಅನ್ನ ನೀಡಿದ್ರು. ಬಟ್ ಗೌತಮಿ ನಾಯಕ್ ಅವರು 73 ರನ್ ಗಳನ್ನ ಬಾರಿಸಿದ್ರು. 7 ಬೌಂಡ್ರಿ, 1 ಸಿಕ್ಸ್, ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಕೊಟ್ಟರು. ಅವ್ರಿಗೆ ಸಾಥಾಗಿ ರಿಚಾ ಘೋಷ್ ಅವರು 27 ರನ್ ಅನ್ನ ನೀಡಿದ್ರು. ರಾಧಾ ಯಾದವ್ ಅವರು ಲಾಸ್ಟ್ ಮಿನಿಟ್ ಗೆ 17 ರನ್ ಅನ್ನ ಬಾರಿಸಿದ್ರು. ಶ್ರೇಯಾಂಕಾ ಪಾಟೀಲ್ ಅವರು ಕೊನೆ 2 ಬಾಲ್ ಅಲ್ಲಿ 2 ಬೌಂಡ್ರಿ ಹೊಡೆದು ನಮ್ಮ ತಂಡ 178 ರನ್ ಅನ್ನ ಕಲೆ ಹಾಕಿತ್ತು. ಬಟ್ ಇದು ನಮ್ಗೆ ಒಳ್ಳೆ ಡಿಪೆಂಡ್ ಮಾಡೋ ಮೊತ್ತ ಆಗಿತ್ತು. ಬಟ್ ನಮ್ಮ ಬಾಲರ್ಸ್ ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬೆತ್ ಮುನೀರ್ ಅವ್ರನ್ನ ಆರಂಭದಲ್ಲಿ ವಿಕೆಟ್ ಅನ್ನ ತೆಗೆದುಕೊಂಡ್ರು. ಮತ್ತೆ ಸೋಫಿಯಾ ಡಿವೈನ್ ಅವ್ರನ್ನು ಕೂಡ ಡಕ್ಔಟ್ ಮಾಡಿದ್ರು. ಗಾರ್ಡ್ನರ್ ಒಬ್ಬರೇ ಹಾಫ್ ಸೆಂಚುರಿಯನ್ನ ತೆಗೆದುಕೊಟ್ರು. ಬಟ್ ನಮ್ಮ ಪ್ರತಿಯೊಬ್ರು ಬಾಲರ್ಸ್ ಗಳು ವಿಕೆಟ್ ಅನ್ನ ತೆಗೆದಿದ್ದಾರೆ. ಬೆಲ್ ಅವರು, ಸೊಯಾಲಿ ಅವರು, ನಡಿನ್ ಅವರು, ರಾಧಾ ಯಾದವ್ ಮತ್ತೆ ಶ್ರೇಯಾಂಕಾ ಪಾಟೀಲ್ ಅವರು ಪ್ರತಿಯೊಬ್ರು ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಇಂದಿನ ಒಂದು ಪಂದ್ಯದಲ್ಲಿ ನಮ್ಮ ಬ್ಯಾಟಿಂಗ್ ಮತ್ತೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಈ ಒಂದು ಸೀಸನ್ ಅಲ್ಲಿ ನಮ್ಮ ತಂಡ ಸೋಲನ್ನೇ ಕಂಡಿಲ್ಲ. ಪ್ರತಿಯೊಂದು ಪಂದ್ಯದಲ್ಲೂ ನಾವು ಗೆದ್ದಿದ್ವಿ. ಬಟ್ ನಮ್ಮ ತಂಡ ಫಸ್ಟ್ ಕ್ವಾಲಿಫೈ ಆಗಿದೆ. ಈ ಒಂದು ಸೆಮಿಫೈನಲ್ಸ್ಗೆ ನಾವು ಫೈನಲ್ ಆಡೇ ಆಡ್ತೀವಿ. ಖುಷಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಖುಷಿ ಆಗ್ತಾ ಇದೆ. ಇದೇ ರೀತಿ ಕಂಟಿನ್ಯೂ ಆಗ್ತದೆ ಮುಂದಿನ ಪಂದ್ಯಗಳು ಅಂತ ಹೇಳ್ತಾರೆ.